ತುಂಬಾ ಕಳ್ಸಿಕೊಟ್ರು. ಫೇಲ್ಯೂರ್ನ ಯಾರು ಫೇಸ್ ಮಾಡ್ತಾರೋ ಅವ್ರಿಗೆ ಮಾತ್ರನೇ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಶಕ್ತಿ ನಮ್ಮನ್ನ ಬೇರೊಂದು ಕಡೆಗೆ ಕತ್ತೊಯ್ಯುತ್ತೆ. ಒಬ್ರು ವ್ಯಕ್ತಿ ಬಂದು ನಮ್ಮಲ್ಲಿರೋ ಟ್ಯಾಲೆಂಟ್ ನ ಹುಡುಕ್ತಾರೆ ಅಂತ ನಾವು ಕಾಯ್ತಾ ಕೂರಕ್ಕಾಗಲ್ಲ. ಕೃಷ್ಣ ಹೇಳ್ತಾರೆ ಅರ್ಜುನನ್ಗೆ, ನೀನು ಪ್ರತಿಫಲದ ಬಗ್ಗೆ ಯೋಚನೆ ಮಾಡ್ತಾ ಕೂರ್ಬೇಡ, ನಿನ್ನ ತಾಯಿ ನಮ್ಮ ಸಕ್ಸಸ್ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ. ಈ ನಂಬಿಕೆ ಅಂತ ಅಂದ್ರೆ ಏನು? ಆ ಪದದ ಅರ್ಥನೇ ಗೊತ್ತಿಲ್ದಿರೋ ವ್ಯಕ್ತಿಗಳ ಜೊತೆ ನಾವು ನಂಬಿಕೆನ ಬೆಳೆಸ್ಕೊಂಡ್ಬಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ವಿ. ತುಂಬಾ ಕಲ್ಸ್ಕೊಟ್ರು. ನನ್ ಟೆಕ್ಸ್ಟ್ ಬುಕ್ ಕಲ್ಸ್ಕೊಟ್ಟಿರ್ಲಿಲ್ಲ ಅಷ್ಟು ಪಾಠನ. ಸೊ ಇನ್ನ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವ ವ್ಯಕ್ತಿ ಮೇಲೆ ಯಾವ ರೀತಿಯಲ್ಲಿ ನಂಬಿಕೆ ಇಡ್ಬೇಕು, ಅಥವಾ ಆ ನಂಬಿಕೆನೆ ಅವ್ರಿಗೆ ಅರ್ಹ ಇಲ್ಲ ಅಂದ್ರೆ ಇಡ್ಲಿಕ್ಕೆ ಹೋಗ್ಬೇಡಿ. ಹಾಯ್, ಹಲೋ, ನಮಸ್ಕಾರ, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಮು ಲೈಫ್ ಇನ್ ಕನ್ನಡ. ತುಂಬಾ ದಿನ ಆಯ್ತು ವಿಡಿಯೋನ ಮಾಡಿ. ಸೊ ಆಕ್ಚುಲಿ ಇವತ್ತಿನ ನಾನು ಫೇಲ್ಯೂರ್ ಅಂತ ಹೇಳಿದ್ರೆ ಏನು? ಫೇಲ್ಯೂರ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಪ್ರಯತ್ನನೇ ಪಡೆದೆ ಹಾಗೆ ಉಳ್ಕೊಂಡ್ಬಿಡ್ತಾರಲ್ಲ, ಅದು ಕಷ್ಟ ಆಗತ್ತೆ ಅಂತ ಹೇಳಿ. ಆ ವಿಷಯಗಳ ಕಷ್ಟ. ಈ ಪ್ರಯತ್ನ ಪಟ್ರೆ ಅಯ್ಯೋ ಯಾರೇನ್ ಅನ್ಕೊಂಡ್ಬಿಡ್ತಾರೋ, ಸೊ ಸೋತ್ರೆ ಏನಾಗೋಗ್ಬಿಡತ್ತೋ, ಅಥವಾ ಸೋತ್ರೆ ಲೈಫೇ ಮುಗ್ದೋಯ್ತು ಅಂತ ಹೇಳಿ ಲೈಫ್ನ ಗಿವ್ ಅಪ್ ಮಾಡೋದು. ಸೊ ಇದ್ಯಾವುದೂ ಮನುಷ್ಯ ತಲೆಗೆ ಹಾಕೊಂಡ್ರೆ ಅವನು ಖಂಡಿತವಾಗ್ಲೂ ಏನನ್ನೂ ಸಾಧಿಸೋದಿಕ್ ಸಾಧ್ಯನೇ ಇಲ್ಲ. ಬಿಕಾಸ್ ಫೇಲ್ಯೂರ್ ಈಸ್ ಅ ಸ್ಟೆಪ್ ಅಥವಾ ಒಂದು ಕೀ ಸಕ್ಸಸ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ಫೇಲ್ಯೂರ್ನ ಯಾರು ಫೇಸ್ ಮಾಡ್ತಾರೋ ಅವ್ರಿಗೆ ಮಾತ್ರನೇ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಅಂತ ನಾನು ಬಿಲೀವ್ ಮಾಡ್ತೀನಿ. ಸೊ ಇನ್ನ ಕೆಲವು ದೊಡ್ಡ ವ್ಯಕ್ತಿಗಳು ಹೇಳ್ತಾರೆ, ನೀನು ಸಕ್ಸಸ್ ನೋಡಿರೋ ವ್ಯಕ್ತಿಗಳ ಹತ್ರ ಹೋಗಿ ಕಲಿಯೋ ಬದಲು ಫೇಲ್ಯೂರ್ ಆಗಿರೋ ವ್ಯಕ್ತಿಗಳ ಜೊತೆ 2 ನಿಮಿಷ ಕೂತು ಮಾತಾಡು, ನಿನಗೆ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಅಲ್ಲೇ ಸಿಗತ್ತೆ. ಅವ್ರ ಹತ್ರ ಕಲಿಯೋದಕ್ಕೆ ತುಂಬಾ ವಿಷಯಗಳಿರತ್ತೆ ಅಂತ ಹೇಳಿ. ಸೊ ಐ ಪರ್ಸನಲಿ ಬಿಲೀವ್ ದಟ್. ಖಂಡಿತವಾಗ್ಲೂ ಸತ್ಯ ಆ ಮಾತು. ಸೊ ಯಾಕಂತ ಹೇಳಿದ್ರೆ ಫೇಲ್ಯೂರ್ ಅನ್ನೋದನ್ನ ನಾವು ಮನಸ್ಫೂರ್ತಿಯಾಗಿ ತಗೊಂಡ್ಬಿಡೋ ಬದಲು ಫೇಲ್ಯೂರ್ ಯಾಕಾಯ್ತು, ಸೊ ನನ್ನಲ್ಲಿ ನಾನು ಒಬ್ಬ ಮನುಷ್ಯನೇ, ಸೊ ನನಗೆ ಕಾಂಪಿಟೇಟ್ ಮಾಡಿದ್ದು ಒಬ್ಬ ಮನುಷ್ಯನೇ ಅಲ್ವಾ. ಸೊ ನಾವು ತಿನ್ನೋದು ಒಂದೇ ಆಹಾರ, ಅವರು ತಿನ್ನೋದು ಒಂದೇ ಆಹಾರ ಅಂತ ಹೇಳಿದ್ಮೇಲೆ ಸೊ ಎಲ್ಲಿ ತಪ್ಪಾಯ್ತು ಅದನ್ನ ಮೊದಲು ಮನುಷ್ಯ ತಿಳ್ಕೊಬೇಕಾಗತ್ತೆ. ಸೊ ಅದನ್ನ ನಾವು ಗುರ್ತಿಡಿದು ಸೊ ಅದ್ರ ಮೇಲೆ ನಾವು ವರ್ಕ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ಮೇಲೆ ಯಾಕೆ ನಮಗೆ ಆ ಒಂದು ಸಕ್ಸಸ್ ಸಿಗಲ್ಲ? ಫೇಲ್ಯೂರ್ ನ ಬಿಟ್ಟು ಮುಂದೆ ಯಾಕೆ ನಾವು ಹೋಗೋದಕ್ಕಾಗೋದಿಲ್ಲ? ಸೊ ಪ್ರಯತ್ನನ ಪಡೆದೆ ಸೊ ಬರೀ ನನಗೆ ಫೇಲ್ಯೂರ್ ಆಗ್ತೀನಿ ಅಂತ ಕೂತ್ಬಿಟ್ರೆ ಯಾರು ನಮ್ಮನ್ನ ಬಂದು ಎಬ್ರಿಸಲ್ಲ ಅಲ್ವಾ. ಸೊ ನಾವೇನೇ ಹೇಳ್ಬೇಕು, ನಾವೇನೇ ನಮ್ಮ ಜೀವನಕ್ಕೋಸ್ಕರ ದುಡಿಬೇಕು, ಸಾಧನೆ ಮಾಡಬೇಕು. ಸೊ ಇಷ್ಟೆಲ್ಲ ಕನಸನ್ನ ಇಟ್ಕೊಂಡಿರೋ ನಾವು ಒಂದು ಚಿಕ್ಕ ವಿಷಯಕ್ಕೆ ಹೆದರುತ್ತೀವಿ ಅಂತ ಹೇಳಿದ್ರೆ ಇಟ್ ಡಸಂಟ್ ಮೀನ್ ಅದು ಯಾವುದೇ ರೀತಿ ಅರ್ಥ ಕೊಡೋದಿಲ್ಲ. ಸೊ ಹಾಗಾಗಿ ನಾನು ಹೇಳೋದೊಂದೇ, ಲೈಫಲ್ಲಿ ಫೇಲ್ಯೂರ್ ಬಂದೇ ಬರುತ್ತೆ. ಹುಟ್ಟಿರೋ ಎಲ್ಲಾ ಮನುಷ್ಯನಿಗೂ ಬಂದೇ ಬರುತ್ತೆ. ಬೈ ಬರ್ತ್ ಸಿಲ್ವರ್ ಸ್ಪೂನ್ ಅಂತ ಇಟ್ಕೊಂಡು ಬಂದಿರೋ ಮನುಷ್ಯನಿಗೂ ಇರುತ್ತೆ. ಎಂತ ಕಷ್ಟದಲ್ಲಿ ಬದುಕ್ತಿರೋ ವ್ಯಕ್ತಿಗೂ ಫೇಲ್ಯೂರ್ ಅನ್ನೋ ಸಿಕ್ಕೇ ಸಿಗತ್ತೆ ಅಲ್ವಾ. ಸೊ ಹಾಗಾಗಿ ಕಷ್ಟಗಳನ್ನ ಎದುರಿಸೋದನ್ನ ಕಲೀರಿ. ಸೊ ಫೇಲ್ಯೂರ್ನ ಸಕ್ಸಸ್ನ ಹಾದಿಯನ್ನಾಗಿ ಮಾಡಿಸ್ಕೊಳ್ಳೋ ವೆಪನ್ ಆಗಿ ನಾವು ಯೂಸ್ ಮಾಡಬೇಕಾಗತ್ತೆ. ಸೊ ಲೈಫಲ್ಲಿ ಫೇಲ್ಯೂರ್ ಇಲ್ಲ ಅಂತ ಹೇಳಿದ್ರೆ ನಾವು ಸಕ್ಸಸ್ನ ನೋಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ನಾವು ಒಂದು ಫೇಲ್ಯೂರ್ನ ದಾಟ್ತಾ ಇದ್ದೀವಿ ಅಂತ ಹೇಳಿದಾಗ್ಲೇನೆ ನಮ್ಮಲ್ಲಿರೋ ಆ ಒಂದು ಏನಂತಾರೆ ಇನ್ನರ್ ಸೋಲ್, ನಮ್ಗೆ ಗೊತ್ತಿಲ್ಲದ ಒಂದು ಶಕ್ತಿ ನಮ್ಮನ್ನ ಬೇರೊಂದು ಕಡೆಗೆ ಕತ್ತೊಯ್ಯುತ್ತೆ. ಮೀನ್ಸ್ ನಾವು ಒಂದು ವಿಷಯನ ನೀವೇ ಅಬ್ಸರ್ವ್ ಮಾಡಿ ನೋಡಿ ಲೈಫ್ನಲ್ಲಿ. ಸೊ ನಾವೇನಾದ್ರೂ ಸಕ್ಸಸ್ನ ನೋಡ್ಬಿಟ್ವಿ, ಫಾರ್ ಎಕ್ಸಾಂಪಲ್ ಈಗ ಒಂದು ಎಕ್ಸಾಮ್ಸ್ ಅಲ್ಲಾಗಿರ್ಬೋದು, ಒಂದು ಕಾಂಪಿಟೇಷನ್ಸ್ ಅಲ್ಲಾಗಿರ್ಬೋದು,
ಸೊ ನಾವೇನಾದ್ರೂ ವಿನ್ ಆಗ್ಬಿಟ್ವಿ ಅಂತ ಹೇಳಿದ್ರೆ, ಸೊ ಹೌದು ನಮ್ಮಲ್ಲಿ ಹೋಪ್ಸ್ ಇರುತ್ತೆ, ನಾವು ವಿನ್ ಆಗಿರ್ತೀವಿ, ನಮಗೊಂದು ಹೋಪ್ಸ್ ಅನ್ನು ಇನ್ನ ಎಕ್ಸ್ಟ್ರಾ ಹೋಪ್ಸ್ ಅಂತ ಬರುತ್ತೆ, ಲೈಕ್ ಇನ್ನ ಮೋರ್ ಏನಾದ್ರೂ ಮಾಡಬೇಕು ಅಂತ ಹೇಳಿ. ಬಟ್ ಇಫ್ ಇನ್ ಕೇಸ್ ಏನಾದ್ರೂ ನಾವು ಅದೇ ಒಂದು ವಿಷಯದಲ್ಲಿ ಫೇಲ್ಯೂರ್ ಅಂತ ನೋಡಿದ್ವಿ ಅಂತ ಹೇಳಿದ್ರೆ, ಲೈಕ್ ಒಬ್ಬ ಸಕ್ಸಸ್ ಆಗಿರೋ ವ್ಯಕ್ತಿಗೆ ಇರುತ್ತಲ್ಲ ಆತ್ಮಸ್ಥೈರ್ಯ, ಸೊ ಅದಕ್ಕಿಂತ ಹೆಚ್ಚಾಗಿ ನೀವು ಫೇಲ್ಯೂರ್ ಆಗಿರೋ ವ್ಯಕ್ತಿ ಹತ್ರ ನೋಡ್ತೀರ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಕೆಲವೊಂದು ವಿಷಯನ ಕಳ್ಕೊಂಡ್ ಬಿಟ್ಟಿದೀವಿ ಅಂತ ಅನ್ನೋದಕ್ಕಿಂತ ಇನ್ನ ನನಗೆ ಬೇಕಾಗಿರೋ ವಿಷಯ ಇದಾಗಿರ್ಲಿಲ್ಲ, ಸೊ ನನಗೆ ಬೇಕಾಗಿದ್ದ ಥಿಂಗ್ ಇದಾಗಿರ್ಲಿಲ್ಲ, ಸೊ ಇದಕ್ಕಿಂತ ಮೇಲ್ಪಟ್ಟಿರೋ ವಿಷಯ ಅಥವಾ ಮೇಲ್ಪಟ್ಟಿರೋ ಥಿಂಗ್ ನಾನು ಪಡ್ಕೊಳ್ತೀನಿ. ಸೊ ಈ ಒಂದು ಹುಚ್ಚುತನ ನಾವು ಫೇಲ್ಯೂರ್ ಆದಾಗ್ಲೇನೆ ನೋಡೋದಿಕ್ ಸಾಧ್ಯ ಆಗತ್ತೆ. ಸೊ ಇದನ್ನ ನಾನು ಕೂಡ ಲೈಫಲ್ಲಿ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ ಅಂಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗತ್ತೆ. ಎಲ್ಲರ ಲೈಫ್ನಲ್ಲೂ ಒಂದಲ್ಲ ಒಂದು ದಿನ ಆಗತ್ತೆ ಈ ತರ ಒಂದು ಎಕ್ಸ್ಪೀರಿಯನ್ಸ್. ಸೊ ಇದಕ್ಕೆ ಒಂದು ಅನುಗುಣವಾಗಿ ಒಂದು ಸಾಂಗ್ ಇದೆ ನಮ್ಮ ಕನ್ನಡದಲ್ಲಿ, ತುಂಬಾ ಸಾಂಗ್ಸ್ ಇದೆ. ಸೊ ಒಂದು ಸಾಂಗ್ ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಅವಮಾನ ಎಲ್ಲರಿಗುಂಟು ಈ ಲೋಕದ ಸೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ದೃಷ್ಟಿಯಲ್ಲಿ. ಬಾಳೆಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿ ಇದೆ, ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ. ಮನವೇ ಓ ಮನವೇ ನೀ ಕುಕ್ಕದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು ಅಲ್ವಾ. ಸೊ ಇದಕ್ಕಿಂತ ಮೋಟಿವೇಶನ್ ಬೇಕಾ ನಮಗೆ? ಅಂಡ್ ಇನ್ನೊಂದು, ಮನುಷ್ಯನಿಗೆ ಸ್ವಲ್ಪ ಜಾಸ್ತಿ ತಲೆನಲ್ಲಿ ಕೂತ್ಕೋಬಿರೋ ವಿಷಯ ಅಂತ ಹೇಳಿದ್ರೆ ನಮಗೆ ಸಪೋರ್ಟ್ ಮಾಡೋರಿಲ್ಲ ಅಂತ ಹೇಳಿ. ಸಪೋರ್ಟ್ ಮಾಡ್ತಾರೆ ಗುರು. ಫಸ್ಟ್ ನಾವು ನಮ್ಮ ಲೈಫನ್ನ ಯಾವ ದಾರಿನಲ್ಲಿ ತಗೊಂಡೋಗ್ಬೇಕು ಅನ್ನೋದನ್ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಬೇಕು. ಆ ಒಂದು ನಂಬಿಕೆ ಮೇಲೆ ನಾವು ನಡೆಯೋದಕ್ಕೆ ಶುರು ಮಾಡಿದ್ರೆ ದೇವರು ಒಂದಲ್ಲ ಒಂದು ರೀತಿನಲ್ಲಿ ನಮ್ಮ ಕೈ ಹಿಡಿಯುತ್ತಾರೆ. ಅವರ ರೂಪದಲ್ಲಿ ಮತ್ತೊಬ್ಬ ವ್ಯಕ್ತಿ ಅಥವಾ ಒಂದೊಳ್ಳೆ ಮನುಷ್ಯರ ಪರಿಚಯ ಕೂಡ ಆಗತ್ತೆ. ಸೊ ಬಿಕಾಸ್ ಏನಂತ ಹೇಳಿದ್ರೆ ನಾವು ಮೊದಲು ನಮ್ಮನ್ನ ನಂಬಬೇಕು ಅಂತಾರಲ್ವಾ. ಸೊ ಅದು ತುಂಬಾ ಸತ್ಯ ಅಂಡ್ ತುಂಬಾನೇ ಸತ್ಯ. ನಮ್ಮ ಮೇಲೇನೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಯಾರೋ ಮೂರನೇ ವ್ಯಕ್ತಿ ಎರಡನೇ ವ್ಯಕ್ತಿ ಯಾರು ನಂಬ್ತಾರೆ ನಮ್ಮನ್ನ? ಸೊ ಅಲ್ವಾ. ಹಾಗಾಗಿ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ಸೊ ಆಗಾಗ್ಲೇನೆ ನಾವು ನಮ್ಮ ಏನು ಫೇಲ್ಯೂರ್ ಅನ್ನೋ ಮಟ್ಟನ ಬಿಟ್ಟು ಸೊ ಸಕ್ಸಸ್ ಕಡೆಗೆ ನಾವು ಹೊರಡ್ಬೋದು. ಜೊತೆಗೆ ಒಂಟಿಯಾಗಿದ್ದೀನಿ, ಸೊ ಯಾರು ನಮ್ ಜೊತೆಗೆ ನಿಲ್ತಾ ಇಲ್ಲ, ನಮ್ಗೆ ಅದಕ್ಕೆ ಬರೀ ಫೇಲ್ಯೂರ್ ಆಗತ್ತೆ, ಇದೆಲ್ಲ ಒಂದು ರೀಸನ್. ಲೈಫ್ ನಲ್ಲಿ ನಾವು ಒಂಟಿ ಆಗಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಖುಷಿ ಪಡಿ. ಒಬ್ರೆ ಹೋರಾಡ್ತಾ ಇದೀವಿ, ಅಷ್ಟು ಧೈರ್ಯ ನಿಮಗೆ ಕೊಟ್ಟಿದ್ದಾರೆ ಆ ದೇವರು ಅಂತ ಹೇಳಿದ್ರೆ ನಿಮ್ಮನ್ನ ಚೂಸ್ ಮಾಡಿರೋದಕ್ಕೆ ಕಾರಣನೇ ಅದು. ನೀವು ಒಂಟಿ ಆಗಿರೋದಕ್ಕೆ ಕಾರಣ ನಿಮ್ಮ ಲೈಫ್ ಪರಿಸ್ಥಿತಿ ಅಲ್ಲ, ಆ ದೇವರು ನಿಮಗೆ ಕೊಟ್ಟಿರೋ ಒಂದು ಚಾನ್ಸ್. ಹೋರಾಡ್ ಗೆಲ್ಲು, ಏನ್ ಬೇಕು ನಿನಗೆ ನಾನು ಕೊಡ್ತೀನಿ ಅಂತ ಹೇಳಿ ದೇವ್ರು ಕೊಟ್ಟಿರೋ ಎಕ್ಸಾಮ್ ಅಲ್ವಾ. ಸೊ ಫೈಂಡ್ ನಮ್ಮ ಲೈಫ್ ನಲ್ಲಿ ನಮಗೇನ್ ಬೇಕು ಅನ್ನೋ ಒಂದು ಡೆಸ್ಟಿನೇಷನ್ ನಾವೇ ಫೈಂಡ್ ಮಾಡ್ಬೇಕಾಗತ್ತೆ. ಸೊ ನಾವೇ ಹುಡುಕ್ಬೇಕಾಗತ್ತೆ. ಸೊ ಫೇಲ್ಯೂರ್ ಅಂತ ಹೆದರಿ ಕೂತ್ರೆ ಅಥವಾ ನನಗೆ ಆ ವಿಷಯ ಗೊತ್ತಿಲ್ಲ ಅಂತ ಅದ್ರ ಬಗ್ಗೆ ತಿಳ್ಕೊಳ್ದೆ ಕೂತ್ರೆ ನಾವು ಈ ಜನ್ಮದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನನಗೆ ಇನ್ನೊಂದು ಹಾಡು ಜ್ಞಾಪಕ ಬರುತ್ತೆ, ಲೈಕ್ ನಮ್ಮ ಪುನೀತ್ ಸರ್ ಸಾಂಗು. ಕಣ್ಣು ತೆರೆದು ಕಾಣುವ ಕನಸೆ ಜೀವನ, ಸಣ್ಣ ಹಠವ ಮಾಡಿದೆ ಹೃದಯ ಈ ದಿನ, ಎದೆಯ ದೂರವಾಣಿಯ ಕರೆಯ ರಿಂಗಣ ಕೇಳು ಜೀ
ಕಾಲವು ಇಲ್ಲಿ ಕಳೆದು ಹೋಗಿದೆ, ಹುಡುಕಲೇಬೇಕೆ ತಿಳಿಯದಾಗಿದೆ ಅಲ್ವಾ. ಸೊ ಲೈಫಲ್ಲಿ ನಮ್ಮನ್ನ ನಾವು ಕನ್ಕೋಬೇಕು. ಯಾರೋ ಒಬ್ರು ವ್ಯಕ್ತಿ ಬಂದು ನಮ್ಮಲ್ಲಿರೋ ಟ್ಯಾಲೆಂಟ್ನ ಹುಡುಕ್ತಾರೆ ಅಂತ ನಾವು ಕಾಯ್ತಾ ಕೂರಕ್ಕಾಗಲ್ಲ. ಅದು ತುಂಬಾ ರೇರ್. ಕೆಲವೊಬ್ರು ಲೈಫ್ನಲ್ಲೇ ಹೌದು ನಮ್ಮ ಒಂದು ಟ್ಯಾಲೆಂಟ್ಸ್ನಾಗಿರ್ಬೋದು, ನಮಗಿರೋ ಸ್ಕಿಲ್ಸ್ನಾಗಿರ್ಬೋದು ಮತ್ತೊಬ್ರು ವ್ಯಕ್ತಿ ಕಂಡು ಹಿಡಿದು ಅದನ್ನ ಈ ಪ್ರಪಂಚಕ್ಕೆ ತೋರ್ಸೋದಕ್ಕೆ ಇಷ್ಟಪಡ್ತಾರೆ. ಬಟ್ ಎಲ್ಲರಿಗೂ ಆ ಚಾನ್ಸ್ ಸಿಗಲ್ಲ. ಸೊ ಹಾಗಾಗಿ ನಮ್ಮ ಲೈಫ್ ಬಗ್ಗೆ ನಾವು ವರ್ಕ್ ಮಾಡಲೇಬೇಕು. ಕೆಲವೊಂದನ್ನ ಗೊತ್ತಿಲ್ಲದಿರೋ ವಿಷಯಗಳನ್ನ ತಿಳ್ಕೊಳ್ಬೇಕು. ಸೊ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಅಂಡ್ ನಿಮ್ಗೆ ಗೊತ್ತಿದೆ ಅಲ್ವಾ, ಸೊ ಮಹಾಭಾರತದಲ್ಲಿನೇ ಕೃಷ್ಣ ಹೇಳ್ತಾರೆ ಅರ್ಜುನನ್ಗೆ, ನೀನು ಪ್ರತಿಫಲದ ಬಗ್ಗೆ ಯೋಚನೆ ಮಾಡ್ತಾ ಕೂರ್ಬೇಡ, ನಿನ್ನ ಕರ್ತವ್ಯನ ಮಾಡ್ತಾ ಹೋಗು, ಫಲಗಳನ್ನ ಒಳ್ಳೆ ರೀತಿನಲ್ಲಿ ಕೊಡೋದು ಆ ದೇವರ ಕರ್ತವ್ಯ ಅಂತ ಹೇಳಿ. ಓಕೆ, ಇವಾಗ ಬೇಜಾರ್ನಲ್ಲಿದ್ದದ್ದು ಸಾಕು. ನಿಮ್ಮ ತಂದೆ ತಾಯಿ ನಿಮ್ಮ ಸಕ್ಸಸ್ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಸ್ಟಾರ್ಟ್ ಟುಡೇ, ದೇರ್ ಇಸ್ ನೋ ಟುಮಾರೋ.